ನಿವೇಶನ ಹಕ್ಕುಪತ್ರ ನೀಡೋವರೆಗೂ ಹೋರಾಟ ಕೈಬಿಡಲ್ಲ. ಡಿಸಿ ಎಸ್ಪಿ ಸ್ಥಳಕ್ಕೆ ಬಂದ್ರು ಜಗ್ಗದ ಹೋರಾಟಗಾರರು. ಮಳೆ ಚಳಿ ಗಾಳಿ ಎನ್ನದೇ ಸತತ 13 ದಿನಗಳಿಂದ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿಯ ವತಿಯಿಂದ ಭೂಮಿ ಮತ್ತು ನಿವೇಶನ ಹಕ್ಕು ಪತ್ರಕ್ಕಾಗಿ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನ ಮುಂದುವರೆಸಿದ್ದಾರೆ. ಸ್ಥಳಕ್ಕೆ ಡಿಸಿ, ಎಸಿ, ಎಸ್ಪಿ ಭೇಟಿಯನ್ನ ಕೊಟ್ಟರೂ ಕೂಡ ಜಗ್ಗದ ಯಾರ ಮಾತಿಗೂ ಸ್ಪಂದಿಸದ ಹೋರಾಟಗಾರರು ಬೇಡಿಕೆಯನ್ನ ಈಡೇರಿಸುವವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಪ್ರತಿಭಟನೆ ಪ್ರಾರಂಭ ಮಾಡಿ ಇಂದಿಗೆ 13 ದಿನಗಳು ಸಂದಿವೆ. ಆದ್ರೆ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ನಮ್ಮ ಬೇಡಿಕೆಯನ್ನ ಈಡೇರಿಸುವ ಮಾತನ್ನ ಮಾತ್ರ ಕೊಡ್ತಾ ಇಲ್ಲ ಅಂತ. ಹೀಗಾಗಿ ನಮಗೆ ಸ್ಥಳದಲ್ಲಿಯೇ ನ್ಯಾಯ ಕೊಡಬೇಕಂತ ಆಗ್ರಹಿಸುತ್ತಿದ್ದಾರೆ. ಹೌದು, ಕೊರಟಗೆರೆ, ಮಧುಗಿರಿ, ಶಿರಾದಲ್ಲಿ ವಾಸಿಸುವ ನಿವೇಶನ ರೈತರಿಗೆ ನಿವೇಶನ ಹಕ್ಕುಪತ್ರ ನೀಡಬೇಕೆಂದು ತುಮಕೂರಿನ ಡಿಸಿ ಕಚೇರಿ ಎದುರು ಭೂಮಿ ಮತ್ತು ವಸತಿ ಹೋರಾಟ ಸಮಿತಿಯ ವತಿಯಿಂದ ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ. ಸ್ಥಳದಲ್ಲಿಯೇ ಮಕ್ಕಳು ಮರಿ ಎನ್ನದೇ ಅಲ್ಲಿಯೇ ಊಟ ಮಾಡಿಕೊಂಡು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪ್ರತಿ ಬಾರಿಯೂ ಪ್ರತಿಭಟನಾ ಸ್ಥಳಕ್ಕೆ ಅಧಿಕಾರಿಗಳು ಹೋಗ್ತಿದ್ದಾರೆ. ಆದ್ರೆ ಅಧಿಕಾರಿಗಳ ಆಶ್ವಾಸನೆಗೆ ಹೋರಾಟಗಾರರು ಸೊಪ್ಪು ಹಾಕ್ತಾ ಇಲ್ಲ. ಬದಲಿಗೆ ನಮಗೆ ಭೂಮಿ ಮತ್ತು ನಿವೇಶನಕ್ಕೆ ಈಗಾಗಲೇ ಆದೇಶವಾಗಿದೆ. ಆದ್ರೆ ಇದುವರೆಗೂ ಯಾರು ಕೂಡ ಆದೇಶದಂತೆ ನಮಗೆ ನಿವೇಶನ ಹಕ್ಕುಪತ್ರ ನೀಡ್ತಾ ಇಲ್ಲ. ಹಾಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಆಶ್ವಾಸನೆ ಬೇಡ. ನಾವು ಕೂತಿರುವ ಸ್ಥಳದಲ್ಲಿಯೇ ಸರ್ಕಾರ ಹೊರಡಿಸಿರುವ ಆದೇಶದಂತೆ ನಿವೇಶನ, ಭೂಮಿ ಮತ್ತು ಹಕ್ಕುಪತ್ರ ಕೊಡಲೇಬೇಕೆಂದು ಸಂಚಾಲಕ ಹಂದ್ರಾಳ್ ನಾಗಭೂಷಣ್ ಆಗ್ರಹಿಸಿದ್ದಾರೆ. ಈಗ ನಿನ್ನೆ ನಾವು 12ನೇ ದಿನ ಪ್ರತಿಭಟನೆ ಮಾಡ್ತಾ ಇದ್ವಿ. ನಾನು ನಿನ್ನೆದು ಹೇಳ್ಬಿಡ್ತೀನಿ. ನಿನ್ನೆ ಮಧ್ಯಾಹ್ನ ಸುಮಾರು 1-1:30 ಸಮಯದಲ್ಲಿ ತುಮಕೂರು ಎಸಿ ಅವರ ತಂಡ, ಅಂದರೆ ತುಮಕೂರು ತಹಶೀಲ್ದಾರರು ಮತ್ತು ಕೊರಟಗೆರೆ ತಹಶೀಲ್ದಾರರು, ಸುಮಾರು ಒಂದು 150 ಜನ ಪೊಲೀಸ್ನವರು ಇರ್ಬೋದು, ಪೊಲೀಸ್ ಇಲಾಖೆಯ ಪೊಲೀಸ್ನವರು ಮತ್ತು ಆಫೀಸರು 4-5 ಜನ ಆಫೀಸರ್ಸ್ಗಳೆಲ್ಲ ಬಂದು ಧರಣಿಯನ್ನು ಕೈಬಿಡಿ ಅಂತ ಹೇಳಿಬಿಟ್ಟು ಕೇಳ್ಕೊಂಡ್ರು. ನಾವು ಯಾವುದೇ ಕಾರಣಕ್ಕೂ ಧರಣಿಯನ್ನು ಕೈಬಿಡೋದಿಲ್ಲ. ಒಂದು ವೇಳೆ ನೀವು ಧರಣಿಯನ್ನು ಕೈಬಿಡಿಸೋದಾದರೆ ನಮ್ಮ ಒಂದೆರಡು ಹೆಣಗಳ ಮೇಲೆ ನೀವು ನಡ್ಕೊಂಡು ಹೋಗಬೇಕಾಗ್ತದೆ, ಧರಣಿನ ಕೈಬಿಡಿಸಿ ಅಂತ ನಾವು ಎಚ್ಚರಿಕೆ ಕೊಟ್ಟಿದ್ವಿ ಜಿಲ್ಲಾಡಳಿತಕ್ಕೆ ಮತ್ತು ಬಂದಂಥ ಅಧಿಕಾರಿಗಳಿಗೆ. ಅದಾದ ನಂತರ ಸುಮಾರು ಒಂದು 5:30 ಸಮಯದಲ್ಲಿ ತುಮಕೂರಿನ ಜಿಲ್ಲಾ SP ಅವರು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಕೇಳಿದರು. ನಾವು ಹೇಳಿದ್ವಿ ಸ್ಪಷ್ಟವಾಗಿ, ಕೇಳಿಬಿಟ್ಟು ನೀವು ಯಾಕೆ ಧರಣಿ ಮಾಡ್ತೀರಿ, ಬಿಸಿಲಿದೆ, ಬಿಸಿಲಲ್ಲಿ ಧರಣಿನ ಕೈಬಿಡಿ, ನಂತರ ಮುಂದಿನ ದಿನಗಳಲ್ಲಿ ನೀವು ಮತ್ತೆ ಧರಣಿಯನ್ನು ಮಾಡ್ಬೋದಲ್ಲ, ಒಂದು 20 ದಿನ ಸಮಯ ಕೊಡಿ, ಅವ್ರಿಗೆ ಸಮಯ ಕೊಟ್ಟರೆ ನಿಮ್ಮ ಕೆಲಸಗಳು ಮಾಡ್ತಾರೆ ಅಂತ ಹೇಳಿದರು. ನಾನು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದೆ, ಈ ಹಿಂದೆಯಿಂದ 1-2.5 ವರ್ಷಗಳಿಂದ ಬರೀ ಸಭೆಗಳು ಮಾಡಿದ್ದಾರೆ. ಮತ್ತು SP ಅವರೇ, ನೀವಿದ್ದಂತೆ ನಿಮ್ಮ ಹಾಜರಾತಿಯಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಸಭೆ ನಡೆಸಿದರು ಹಿಂದೆ 8-10 ತಿಂಗಳ ಹಿಂದೆಗಡೆ. ಆದರೆ ಇಲ್ಲಿವರೆಗೂ ಕೂಡ ಒಂದೂ ಕೂಡ ಕ್ರಮ ಆಗಿಲ್ಲ. ಹಾಗಾಗಿ ಇವರಿಗೆ ಎಷ್ಟೇ ಸಮಯ ಕೊಟ್ಟರು ಇವರು ಮಾಡೋದಿಲ್ಲ ಅಂತ ನಮಗೆ ದೃಢವಾಗಿದೆ. ಹಂಗಾಗಿ ನಾವು ಧರಣಿಯನ್ನು ಕೈಬಿಡೋದಿಲ್ಲ. ದಯಮಾಡಿ ನೀವು ನಮ್ಮ ಧರಣಿಯನ್ನು ಏನು ತಡಿಬೇಡಿ, ನಮಗೆ ಸಹಕಾರ ಕೊಡಿ. ನಾವು ಶಾಂತಿಯುತವಾಗಿ, ಕಾನೂನನುಸಾರವಾಗಿ, ನಿಯಮಾನುಸಾರವಾಗಿ ನಾವು ಧರಣಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡಿದ್ದೀವಿ SP ಅವರಿಗೆ. ಇನ್ನು ಇವರ ಹೋರಾಟದ ಸ್ಥಳಕ್ಕೆ ಹಲವು ದಲಿತ ಮುಖಂಡರು ಕೂಡ ಭೇಟಿಯನ್ನ ನೀಡಿದ್ರು. ನಿಮ್ಮ ಜೊತೆ ಬೆಂಬಲವಾಗಿ ನಾವು ನಿಲ್ತೀವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗೆಯೇ ಸ್ಥಳೀಯ ಆಡಳಿತ ಸರ್ಕಾರದ ಆದೇಶವನ್ನ ಕೂಡಲೇ ಜಾರಿಗೊಳಿಸಬೇಕೆಂದು ಒತ್ತಾಯ ಕೂಡ ಮಾಡ್ತಿದ್ದಾರೆ. ಜೈ ಭೀಮ್. ನಾನು ಡಿ ಭರತ್ ಕುಮಾರ್ ಅಂತ, ಬೆಲ್ಲದಮಡು. ನಾನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತಿಗೆ 13ನೇ ದಿನದಲ್ಲಿ ಭೂಮಿ ಮತ್ತು ವಸತಿ ಇಲ್ಲದಂಥ ಬಡವರು, ಅಮಾಯಕರು, ನಿರ್ಗತಿಕರು, ಅಸಹಾಯಕರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತು ಅಲ್ಲಿ ಅವರ ಕಷ್ಟವನ್ನು ಹೇಳ್ಕೊತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ಅದು ಅಹೋರಾತ್ರಿ ಧರಣಿ, ಅಂದರೆ ಹಗಲು ರಾತ್ರಿ ಇಲ್ಲೇ ಇರ್ತಕ್ಕಂಥದ್ದು. ಚಳಿ, ಮಳೆ, ಬಿಸಿಲು ಎಲ್ಲ ಲೆಕ್ಕಿಸದೆ
ನಾವು ಶತಾಯಗತ ನಮ್ಮ ಹಕ್ಕುಗಳನ್ನ ಪಡೆದೇ ಪಡಿತೀವಿ. ನಮ್ಮ ಹೋರಾಟಕ್ಕೆ ಇವತ್ತಲ್ಲ ನಾಳೆ ಸಂವಿಧಾನಬದ್ಧವಾದಂಥ ಜಯ ಸಿಗುತ್ತೆ ಅಂತ ಒಂದು ಬಲವಾದ ವಿಶ್ವಾಸದ ಮೇಲೆ ಅವರು ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆಗಿರ್ಬೋದು, ಈ ಜಿಲ್ಲೆಯ ವರಿಷ್ಠಾಧಿಕಾರಿಗಳಾಗಿರ್ಬೋದು, ನೀವೆಲ್ಲ ಏನು ಮಾಡ್ತಾಯಿದ್ದೀರಾ? ನಿಮ್ಮ ಜಾಬ್ ಚಾಟ್ಗಳನ್ನ ನೀವು ಸರಿ ರೀಓಪನ್ ಮಾಡಿ ನೋಡ್ಕೋಬೇಕು ನೀವು. ಅಲ್ಲ, ಇವರು ನಿಮ್ಮ ಆಸ್ತಿನಾಗಲಿ ಬೇರೆ ಯಾವುದೋ ಆಸ್ತಿನಾಗಲಿ ಇವ್ರು ಕೊಡಿ ನಮಗೆ ಅಂತ ಕೇಳ್ತಿಲ್ಲ. ಅವ್ರಿಗೂ ವಾಸಕ್ಕೆ ಅವರ ಹಕ್ಕನ್ನು ಮೂಲಭೂತ ಅವ್ರ ಹಕ್ಕನ್ನು ಅವ್ರು ಕೇಳ್ತಾ ಇದ್ದಾರೆ, ನ್ಯಾಯಬದ್ಧವಾಗಿ ಕೇಳ್ತಿದ್ದಾರೆ. ಸಂವಿಧಾನದ ಆರ್ಟಿಕಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೀವು ಯಾಕೆ ಕೊಡೋಕ್ಕೆ ನಿಮ್ಮ ಕೈಲಿ ಆಗ್ತಿಲ್ಲ? ಏನು ನಿಮ್ಮಿಂದ ಇರ್ತಕ್ಕಂಥ ಆ ಗುಟ್ಟೇನು, ಅಥವಾ ನಿಮ್ಮನ್ನು ಯಾರು ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದಾರಾ? ನಿಮಗೆ ಪವರ್ ಇದೆ, ನೀವು ವಿದ್ಯಾವಂತಿದ್ದೀರಾ, ನೀವು ಬುದ್ಧಿವಂತಿದ್ದೀರಾ. ಮೇಲಾಗಿ ನೀವೊಬ್ಬರು ಮಹಿಳೆ ಇದ್ದೀರಾ. ಮಹಿಳೆ ಅಂದರೆ ಒಂದು ತಾಯಿ ಸ್ಥಾನ ನಾವು ನಿಮಗೆ ಕೊಡ್ತಾಯಿದ್ದೀವಿ. ಈ ಜಿಲ್ಲೆಯ ತಾಯಿ ಸ್ಥಾನ ಇಟ್ಕೊಂಡು ನೀವು ಇಷ್ಟೊಂದು ಜನ ತಾಯಂದಿರು ಮಕ್ಕಳು ಇಲ್ಲೆಲ್ಲ ಬಂದು ಕೂತು ಭಾಳ ಶಾಂತಿಯಿಂದ ಹೋರಾಟ ಮಾಡ್ತಾಯಿದ್ರೆ, ನಿನ್ನೆ ಒಂದು 150 ಜನ 200 ಜನ ಪೊಲೀಸ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಅವ್ರನ್ನ ಬೆದರಿಸೋಂಥ ಕೆಲಸ, ಅವ್ರನ್ನ ಇಂಡೈರೆಕ್ಟಾಗಿ ಒಕ್ಲೇಬ್ಸೋಂಥ ಕೆಲಸ ಮಾಡೋಕೆ ಕೊಟ್ಟಿದ್ದೀರಲ್ಲ. ಅದ್ರ ಬದಲು ನೀವು ಗಟ್ಟಿ ಮನಸ್ಸು ಮಾಡಿ ತಾಯ್ತನವನ್ನು ತೋರಿಸಿ ಇವ್ರ ಸಮಸ್ಯೆಗಳನ್ನ ಯಾಕೆ ಬಗೆಹರಿಸ್ಕೊಂಡು ಕೊಡಬಾರ್ದು? ನಿಮಗೆ ಪವರ್ ಇದೆಯಲ್ಲ, ಯಾಕೆ ನೀವು ಮಾಡ್ತಿಲ್ಲ? ಅಥವಾ ನಿಮ್ಮನ್ನು ಯಾರಾದರೂ ರಾಜಕಾರಣಿಗಳು ಇವ್ರಿಗೆ ಮಾಡಬೇಡಿ, ಇಂಥವ್ರಿಗೆ ಮಾಡಿ ಅಂತ ನಿಮ್ಗೇನು ಒತ್ತಾಯ ಮಾಡ್ತಾಯಿದ್ದೀರಾ? ದಯಮಾಡಿ ಮೇಡಮ್ ಅವ್ರು ಆ ಥರ ಇದ್ದರೆ ದಯಮಾಡಿ ನಮ್ಮ ಹತ್ರ ನಿಮ್ಮ ಕಷ್ಟ ಸುಖ ಹಂಚ್ಕೊಳ್ಳಿ. ನಾವು ನಿಮ್ಮ ವಿಚಾರವನ್ನು ಇಲ್ಲಿ ಇಟ್ಕೊಂಡು ಹೋರಾಟ ಮಾಡೇ ಬಿಡ್ತೀವಿ. ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನೀವೊಬ್ಬರು ಮಹಿಳೆ ಇದ್ದೀರಾ. ದಯಮಾಡಿ ನೋಡಿ, ಈಗಾಗಲೇ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಮುಖಂಡರುಗಳು ಬಂದು ಹೋಗ್ತಾ ಇದ್ದಾರೆ. ಈಗ ನನಗೆ ಬಂದಂಥ ಮಾಹಿತಿ ಏನು, ಇನ್ನು 2-3 ದಿನದಲ್ಲಿ ನೀವು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಟ್ಟಿಲ್ಲ ಅಂತಂದರೆ, ಇವತ್ತೇನು ಇಲ್ಲಿ 200-300 ಜನ ಇದ್ದಾರೆ, 2,000 ಜನ 3,000 ಜನ ಬಂದಿಲ್ಲಿ ಈ ಸರ್ಕಲ್ ಪೂರ ಕೂತ್ಕೊಳ್ಳೋಂಥದ್ದು, ನಿಮ್ಮ DC ಕಚೇರಿ ಒಳಗಡೆ ನುಗ್ತಕ್ಕಂಥದ್ದು, ಇದೆಲ್ಲ ಆಗ್ತದೆ ಮುಂದಿನ ದಿನಗಳಲ್ಲಿ. ಇದಕ್ಕೆಲ್ಲ ನೀವೇ ನೇರ ಹೊಣೆಗಾರರಾಗ್ತೀರಾ. ಮತ್ತು ನನ್ನ ಹೆಸರನ್ನ ಡಿ ಭರತ್ ಕುಮಾರ್ ಬೆಲ್ಲದಮಡು ಅಂತ. ಮತ್ತು ಇನ್ನೊಂದು ವಿಚಾರವನ್ನು ನೋಡಿ, ಇಲ್ಲಿ ನಮ್ಮಲ್ಲಿ ಇದ್ದಂಥ ಒಬ್ಬ ಹೋರಾಟಗಾರ ಇಲ್ಲಿ ಸುಮಾರು 12 ದಿನಗಳು ಇಲ್ಲೇ ಇದ್ದು ಯಾವುದೋ ಸ್ವಂತ ಕೆಲಸಕ್ಕೆ ಊರಿಗೆ ಹೋಗಿದ್ದಾಗ ಅವರು ಇವತ್ತು ಬೆಳಗ್ಗೆ ತೀರೋಗಿದ್ದಾರೆ. ನಿಮ್ಮ ಅದೃಷ್ಟ, ಅವರು ಇಲ್ಲಿ ತೀರೋಗಿಲ್ಲ, ಹಳ್ಳಿ ತೀರೋಗಿದ್ದಾರೆ. ಒಂದು ಪಕ್ಷ ಅವ್ರು ಇಲ್ಲಿ ತೀರೋಗಿದ್ದರೆ ನಿಮಗೆಲ್ಲ ಒಳ್ಳೆಯ ಪಾಠ ಆಗ್ತಿತ್ತು ಅಂತಲೂ ಕೂಡ ಹೆಚ್ಚಿಗೆಯನ್ನು ಹೇಳ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ಮಕ್ಕಳು, ಹೆಣ್ಮಕ್ಳು ಪ್ರತಿಯೊಬ್ಬರು ಕೂಡ ದಿನ 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 ಚೈತನ್ಯ ತುಂಬಿಕೊಂಡು ಶಕ್ತಿವಂತರಾಗ್ತಾಯಿದ್ದಾರೆ. ಬಿಟ್ಟರೆ ಹೋರಾಟಕ್ಕೆ ಯಾರೂ ಕುಗ್ತಾ ಇಲ್ಲ. ಯಾವುದೇ ಪೊಲೀಸ್ ಧಮಕಿ ಹಾಕೋದಾಗಲಿ, ಯಾರೋ 3ನೇ ವ್ಯಕ್ತಿಗಳ ಕಡೆಯಿಂದ ಇನ್ನೇನು ಮಾಡೋದಾಗಲಿ ಮಾಡಿದ್ರೆ ನಾವ್ಯಾರೂ ಜಗ್ಗಲ್ಲ. ನಮಗೆಲ್ರಿಗೂ ಜಯ ಸಿಗಲೇಬೇಕು. ನಮಗೆಲ್ಲ ಭೂಮಿ ಬೇಕು, ವಸತಿ ಬೇಕು, ನ್ಯಾಯಬದ್ಧವಾದಂಥ ಎಲ್ಲ ಹಕ್ಕುಗಳು ನಮಗೆ ಬೇಕು ಅಂತ ಹೇಳಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹೋರಾಟಗಾರರಿಗೆ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಬಡವನ ಕೋಪ ದವಡಿಗೆ ಮೂಲ ಎಂಬ ಮಾತಿನಂತೆ ದೀನ ದಲಿತರು ನಮಗೆ ಸರ್ಕಾರ ನೀಡುವ ಆದೇಶವನ್ನ ಹೊರಡಿಸುವಂತೆ ಹೋರಾಟ ಮಾಡ್ತಿದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ಜಗ್ತಾ ಇಲ್ಲ. ಬದಲಿಗೆ ಸ್ಥಳಕ್ಕೆ ಬರುವ ಡಿಸಿ, ಎಸ್ಪಿ, ಇಲಾಖಾವಾರು ಅಧಿಕಾರಿಗಳು ಭೇಟಿಯನ್ನ ನೀಡ್ತಿದ್ದಾರೆ. ಆ ಕ್ಷಣಕ್ಕೆ ಅವರಿಗೆ ಸಮಾಧಾನ ಪಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಅವರ ನಿಜವಾದ ಸಮಸ್ಯೆಗೆ ಮಾತ್ರ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪ ಹೋರಾಟಗಾರರದ್ದು. ಈ ಕಾರಣಕ್ಕೆ ಹೋರಾಟಗಾರರು ತಮ್ಮ ಬೇಡಿಕೆಯನ್ನ ಸ್ಥಳದಲ್ಲಿಯೇ ಈಡೇರಿಸುವವರೆಗೂ ಜಾಗ ಬಿಟ್ಟು ಕದಲಲ್ಲ ಅಂತ ಕೂತಿದ್ದಾರೆ. ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.